ವಿಡಿಯೋ ಮತ್ತೆ ಫೋಟೋ ಎರಡು ತೆಗೆದು पुष्पवायनाय नमः सर्वसिद्धिप्रदायकाय नमः महादेवाय नमः आहार देवताय नमः ಪೂಜೆ ಆ ಕಡೆ ಗಾಡಿ ಊಟ ಮಾಡಿದ್ದಾರೆ ಇಲ್ಲಿ ನೋಡು ಅಲ್ಲೇ ನೋಡ್ತಾ ಮಾಡಿ ಇದನ್ನೇ ಹಾಕೋದು 3 ಜನ ಗನ್ ಕಡೆ ಹಿಡ್ಕೊಳ್ಳೋದು ಜೂಮ್ ಮಾಡ್ಕೋಬೋದು संतो सुमुहूर्तो अस्तु ಶುಭ उत्कलन काल मुहूर्त सुमुहूर्तो स्थितनगृह्णन्तो सुमुहूर्तो अस्तु ओम आपोष्ठामयो भूस्थान ऊर्जे ददातना अहेरणाय चक्षुषे देव शिवतमो सस्य वाजेतेनः शतीरिव मात्रः तस्मारङ्गमामो शिक्षया जिन्मता आपो जनेतारः भूदेवताभ्यो नमः भूदेवताभ्यो नमः सर्वमङ्गलमाङ्गल्ये शिवे भूदेवताभ्यो नमः हरिद्रादि मङ्गलद्रव्याणि समर्पयामि अक्षतेन कुडितै अक्षतान् समर्पयामि योपां पुष्पं वेद पुष्पवान् प्रजावान् पुष्पान् भवति चन्द्रमा वा अपां पुष्पवान् प्रजावान् भवति आप्यायस्य समेते विश्वासो वरुष्णीयं भवाराजस्य संगते ಹಂಗೆ ಬಂದ್ರೆ ಸ್ಕೂಟ್ ತಗೋಬೇಕು ಸ್ಕೂಟ್ ತಗೊಬಂದೆ ಅಲ್ಲಾರ ಪಾರ್ಕಿಂಗ್ ಕೊಡಬೇಕು ಈ ಕಡೆಗೆ ಎಲ್ಲ 2 ಕಡೆನೂ 3 ಕಡೆನೂ ಕೊಡಬೇಕು ಕಟ್ ಮಾಡಿ ತೆಗೀರಿ ನಾವೇ ತಾನೇ ಕೊಟ್ಟಿರೋದು ಕಟ್ ಮಾಡಿ ತೆಗೀರಿ ಏನು ಅಲ್ಲೇ ನಡೆದು ಕಟ್ ಮಾಡಿ ತೆಗೀರಿ ಈ ಕಡೆ ತೆಗೆದು ಪೂರ್ತಿ ಅಪ್ರೋಚ್ ಮಾಡಿ ಆ ಜನಕ್ಕೆ ಗೊತ್ತಾಗಬೇಕು ಅಲ್ಲಿಂದ ಸೀದಾ ನೇರವಾಗಿ ಆ ಕಡೆಯಿಂದ ನೇರವಾಗಿ ಅದು ಡಬ್ಬ ತೆಗೆಸ್ಕೊಂಡು ನೇರವಾಗಿ ಓಟ್ ಮಾಡ್ಬಿಡ್ರಿ पुष्पं वेद पुष्पवान् प्रजावान् पुष्पान् भवति चन्द्रमा वा पुष्पं
पुष्पवान् प्रजावान् पशुः ಸಭಾ ವ್ಯಾಪ್ತಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನ, ಅಂಗಡಿ ಮಳಿಗೆಗಳನ್ನ ಹಾಗೂ ಐಮಾಸ್ ಲೈಟನ್ನು ಮತ್ತು ಇಲ್ಲಿ ಏನು ಕರೆಂಟಿಂದ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾಯಿತ್ತು, ವೋಲ್ಟೇಜ್ ಇಂಪ್ರೂವ್ ಮಾಡಬೇಕು ಅಂತೇಳಿ ಅದಕ್ಕೆ ಡಿ ಸಿಗಳನ್ನ ಅಳವಡಿಸ್ತಕ್ಕಂಥದ್ದಕ್ಕೆ ಎಲ್ಲದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಶ್ರೀರಂಗಪಟ್ಟಣ ಪುರಸಭೆಯನ್ನು ಮಾದರಿ ಪುರಸಭೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಈಗಾಗಲೇ ಇಲ್ಲಿ UGD ಕುಡಿಯೋ ನೀರು ಎರಡನ್ನೂ ಸುಮಾರು 50 ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಜೊತೆಗೆ ಇನ್ನೊಂದು 2-3 ದಿವಸದಲ್ಲೇ ಸುಮಾರು 5ರಿಂದ 6 ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಕಾಮಗಾರಿಯನ್ನು ಸಹ ಪ್ರಾರಂಭ ಮಾಡ್ತೀವಿ. ಶ್ರೀರಂಗಪಟ್ಟಣದ ದೇವಸ್ಥಾನದ ರಂಗನಾಥನ ಸಾನ್ನಿಧ್ಯದಲ್ಲಿ ಏನು ನಾವು ಪ್ರಾರಂಭ ಮಾಡಿದ್ವಿ ರಥದ ಜೀರ್ಣೋದ್ಧಾರಕ್ಕೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ಅದನ್ನು ಸಹ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಇನ್ನೊಂದು ವಾರದಲ್ಲಿ 8 ದಿವಸದಲ್ಲಿ ಅದನ್ನು ಸಹ ಜೀರ್ಣೋದ್ಧಾರ ಮಾಡಲಿಕ್ಕೆ ಕ್ರಮ ವಹಿಸಿದ್ದಾರೆ. ಅದರ ಶ್ರೀರಂಗನಾಥನ ಸ್ವಾಮಿ ದೇವಸ್ಥಾನದಲ್ಲೇ ತಾಯಿ ನಿಮಿಷಾಂಬ ದೇವಸ್ಥಾನದಲ್ಲಿ ಒಂದು ಹೊಸದಾಗಿ ಒಂದು ರಥವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಅಲ್ಲಿ ಹೊಸದಾಗಿ ದೇವಸ್ಥಾನವನ್ನು ಇರೋ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿ ಹೊಸದಾಗಿ ಚಂದ್ರಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಕಾಯಕಲ್ಪ ಮಾಡಿದ್ದೇವೆ. ತಾಯಿ ನಮ್ಮ ನಿಮಿಷಾಂಬದೇವಿ ಆಶೀರ್ವಾದದಿಂದ, ರಂಗನಾಥನ ಕೃಪೆಯಿಂದ ಇವೆಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಇದೆ. ಅದಕ್ಕೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಈ ಎಲ್ಲ ಕಾರ್ಯಗಳನ್ನ ಮುಗಿಸ್ಬೇಕು. ಇನ್ನೂ ಶ್ರೀರಂಗಪಟ್ಟಣ ಪ್ರವಾಸೋದ್ಯಮವಾಗಿ ಪಾರಂಪರಿಕವಾಗಿ ಇನ್ನೂ ಹೆಚ್ಚಿನ ರೀತಿ ಎಲ್ಲ ಅಗತ್ಯ ಮೂಲ ಸೌಲಭ್ಯಗಳು ಸಿಗ್ತಕ್ಕಂಥದ್ದು ಆಶೀರ್ವಾದದಿಂದ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ.